ಆತ್ಮೀಯ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಆಯಿಂಟ್ಮೆಂಟ್ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ಆ ಒಂದು ಆಯಿಂಟ್ಮೆಂಟ್ ಬಂದುಬಿಟ್ಟು ಒಂದು ರಿಂಗಾರ್ಡ್ ಅನ್ನುವಂಥ ಒಂದು ಆಯಿಂಟ್ಮೆಂಟ್ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ಇದರ ಒಂದು ಪ್ಯಾಕೇಜಿಂಗ್ ಬಂದುಬಿಟ್ಟು ನಿಮಗೆ ನೋಡಲಿಕ್ಕೆ ಈ ರೀತಿ ನಿಮಗೆ ಒಂದು ರೆಡ್ ಕಲರ್ ಮತ್ತು ಬ್ಲೂ ಕಲರ್ ಬಣ್ಣದಾಗಿರುತ್ತೆ. ಮತ್ತು ಇದರ ಒಂದು ಅಂದರೆ ಇದರ ಪ್ಯಾಕೇಜ್ ಸೈಜ್ ಬಂದುಬಿಟ್ಟು ನಿಮಗೆ 12 ಗ್ರಾಮಿಗೆ ನಿಮಗೆ 74 ರೂಪಾಯಿ ಇದರ ಒಂದು ಪ್ರೈಸ್ ಆಗಿರುತ್ತೆ ಸ್ನೇಹಿತರೆ. ನಿಮಗೆ ಡಿಸ್ಕೌಂಟ್ ಹೋಗಿ ಒಂದು 5% ನಿಮಗೆ 70 ರೂಪಾಯಿ ಒಳಗೆ ಈ ಒಂದು ರಿಂಗಾರ್ಡ್ ಆಯಿಂಟ್ಮೆಂಟ್ ಸಿಗುತ್ತೆ. ಸೊ ಇದರ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ನಿಮಗೆ ತೋರಿಸ್ತಾರೆ ಸರ್. ಮ್ಯಾನುಫ್ಯಾಕ್ಚರ್ ಆ್ಯಂಡ್ ಮಾರ್ಕೆಟೆಡ್ ಬೈ ಮಾಡಿದ್ದಂದ್ರೆ ರೆಕಿಟ್ ಬೆನಿಫಿಷಿಯರಿ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪ್ನಿ, ಮತ್ತು ಅವರೇ ಅವನು ತಯಾರು ಮಾಡಿದ್ರು ಮತ್ತು ಅವರ ಒಂದು ಮಾರ್ಕೆಟಿಂಗ್ ಈ ಒಂದು ಪ್ರಾಡಕ್ಟನ್ನು ಮಾಡಿದ್ದಾರೆ. ಸೊ ಈ ಒಂದು ಪ್ರಾಡಕ್ಟನ್ನು ಒಂದು ಓಪನ್ ಮಾಡೋಣ, ಸೊ ಏನಿದೆ ಅಂತ ಚೆಕ್ ಮಾಡೋಣ. ಒಳಗಡೆ ಇಲ್ಲ. ಸೊ ಈ ರೀತಿ ನಾವು ಓಪನ್ ಮಾಡಿದ ತಕ್ಷಣ ನಿಮಗೆ ಒಂದು ಆಯಿಂಟ್ಮೆಂಟ್ ಸಿಗುತ್ತೆ. ಸೊ ಮತ್ತು ಒಳಗಡೆ ಏನೋ ನಿಮಗೆ ನೋಡಲಿಕ್ಕೆ ಸಿಗಲ್ಲ. ಸೊ ಈ ರೀತಿಯಾಗಿ ನಿಮ್ಮ ಒಂದು ಆಯಿಂಟ್ಮೆಂಟ್ ರಿಂಗಾರ್ಡ್ ಆಯಿಂಟ್ಮೆಂಟ್ ಒಂದು 12 ಗ್ರಾಮಿಗೆ ಸೊ ಈ ರೀತಿ ನಿಮ್ಗೆ ನೋಡಲಿಕ್ಕೆ ಸಿಗುತ್ತೆ. ಸೊ ಇದು ಒಂದು ಕ್ಯಾಪನ್ನು ಓಪನ್ ಮಾಡೋಣ. ಓಪನ್ ಮಾಡಿದ್ಮೇಲೆ ಈ ರೀತಿ ನಿಮಗೆ ಸೀಲ್ಡ್, ಸೊ ಇದು ಸಿಗ್ತದೆ. ಇದೊಂದು ಸೀಲ್ಡ್ ಆಗಿರೋಂಗಿಲ್ಲ. ಆ್ಯಕ್ಚುಲಿ ಸೀಲ್ಡ್ ಆಗಿರುವಂಥ ಇವು ಬರುವಂಥ ಎಲ್ಲ ಆಯಿಂಟ್ಮೆಂಟ್ಗಳು ಕೂಡ ಸೀಲ್ಡ್ ಆಗಿರ್ತವೆ. ಸೊ ಇದೊಂದು ಯಾಕೆ ಸೀಲ್ಡ್ ಮಾಡಿಲ್ಲ. ಇದು ಸೀಲ್ಡ್ ಇರಲ್ಲ ಇದರಲ್ಲಿ. ಇದು ಬರೋದು ಈ ರೀತಿ ಬರುತ್ತೆ. ಆ್ಯಕ್ಚುಲಿ ಸೀಲ್ಡ್ ಇದ್ದಿದ್ರೆ ಒಳ್ಳೆಯದಾಗಿತ್ತು. ಇನ್ನು ಬರುವಂಥ ಆಯಿಂಟ್ಮೆಂಟ್ಗಳಲ್ಲಿ ಸೀಲ್ಡ್ ಮಾಡ್ತಾರಂತ ಅಂದ್ಕೊಂಡಿರ್ತೀನಿ. ಸೊ ಇದರ ಒಂದು ಪ್ಯಾಕೇಜಿಂಗ್ ಆಗಿತ್ತು ಸ್ನೇಹಿತರೆ. ಸೊ ಇದರಲ್ಲಿರುವಂಥ ಒಂದು ಕಾಂಪೋಸಿಷನ್ ನೋಡಿದ್ರೆ ನಿಮಗೆ ಒಂದು ಏನೆಲ್ಲ ಕಾಂಪೋಸಿಷನ್ ಹೊಂದಿರ್ತಾವೆ ಅಂತಂದ್ರೆ ನಿಮಗೆ ಮೈಕೋನಜೋಲ್ ನೈಟ್ರೇಟ್ ಆ್ಯಂಡ್ ನಿಯೋಮೈಸಿನ್ ಸಲ್ಫೇಟ್ ಕ್ರೀಮನ್ನು ಹೊಂದಿರುತ್ತದೆ. 2 ರೀತಿ ಒಂದು ಕಾಂಪೋಸಿಷನ್ ಹೊಂದಿರುತ್ತೆ ಸ್ನೇಹಿತರೆ. ಸೊ ಇದು ಮೈಕೋನಜೋಲ್ ಎಷ್ಟು ಪರ್ಸೆಂಟ್ ಅಂದರೆ 2% ವೇಟ್ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಿಯೋಮೈಸಿನ್ ಒಂದು ಸಲ್ಫೇಟ್ ಅನ್ನೋದು 0.5% ಒಂದು ವೇಟ್ ಹೊಂದಿರುತ್ತೆ. ಮತ್ತು ಇದು ಕೋಲೆಕ್ರಿಜಾಲ್ ಅನ್ನುವಂಥ ಪ್ರಿಸರ್ವೇಟಿವ್ನ ಕ್ರೀಮ್ ಬೇಸನ್ನು ಇದನ್ನು ಆ್ಯಡ್ ಮಾಡಿರ್ತಾರೆ. ಮತ್ತು ಇದು ಕೆಟಗರಿ ಬಂದುಬಿಟ್ಟು ಅಂತ ನೋಡಿದ್ರೆ ಮೈಕೋನಜೋಲ್ ಬಂದುಬಿಟ್ಟು ಇದೊಂದು ಆ್ಯಂಟಿ ಫಂಗಲ್ ಆಗಿ ಕೆಲಸ ಮಾಡುತ್ತೆ. ಮತ್ತು ನಿಯೋಮೈಸಿನ್ ಸಲ್ಫೇಟ್ ಬಂದುಬಿಟ್ಟು ಇದು ಆ್ಯಂಟಿಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಇದರಲ್ಲಿ ಒಂದು ರಿಂಗಾರ್ಡಲ್ಲಿ ಇದರ ಒಂದು ಬೆನಿಫಿಟ್ಸ್ ಮತ್ತು ಯೂಸಸನ್ನು ನೋಡಿದಾರೆ ಸ್ನೇಹಿತರೆ. ಈ ಒಂದು ರಿಂಗಾರ್ಡ್ದು ಆ್ಯಕ್ಚುಲಿ ಈ ಒಂದು ರಿಂಗಾರ್ಡನ್ನೇ ಜಾಸ್ತಿ ಯೂಸ್ ಮಾಡೋದಂದ್ರೆ ರಿಂಗ್ ವರ್ಮ್ಗೆ ಜಾಸ್ತಿ ಇದನ್ನು ಯೂಸ್ ಮಾಡ್ತಾರೆ. ಹೆಚ್ಚಾಗಿ ಒಂದು ರಿಂಗ್ ವರ್ಮ್ಗೆ ಈ ಒಂದು ಆಯಿಂಟ್ಮೆಂಟನ್ನು ಯೂಸ್ ಮಾಡ್ತಾರೆ. ಅದನ್ನು ಬಿಟ್ಟರೆ ಮತ್ತು ಬೇರೆದಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂತ ನೋಡಿದ್ರೆ, ಮತ್ತು ಇದು ನಿಮಗೆ ಸ್ಕ್ರೀನ್ ಅಂದರೆ ಅದೊಂದು ಪ್ಯಾಕೇಜಿಂಗ್ ಮೇಲೆ ಕೊಟ್ಬಿಟ್ಟಿದ್ದಾರೆ. ಅಂದರೆ ಒಂದು ಅಥ್ಲೆಟ್ಸ್ ಫುಡ್ಸ್, ಇಚ್ಚಿಂಗ್, ಬರ್ನಿಂಗ್ ಮತ್ತು ರೆಡ್ನೆಸ್, ಮತ್ತು ಏನಾದರೂ ಫಂಗಲ್ ಇನ್ಫೆಕ್ಷನ್ ಈ ಬ್ಯಾಕ್ಟೀರಿಯಾದಿಂದ ಫಂಗಲ್ ಇನ್ಫೆಕ್ಷನ್ ಆಗಿರ್ತಾವಲ್ಲ ಅವಕ್ಕೆಲ್ಲ ಕೂಡ ಈ ಒಂದು ಕ್ರೀಮನ್ನು ಏನು ಮಾಡ್ಬೋದು, ಯೂಸ್ ಮಾಡ್ಬೋದು, ಕಡಿಮೆ ಆಗ್ತದೆ. ನೆಕ್ಸ್ಟ್ ಬಂದುಬಿಟ್ಟು ಇದರ ಒಂದು ಯೂಸೇಜನ್ನು ನೋಡೋದಂದರೆ ಇದನ್ನು ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದನ್ನು ಹೇಳೋದಾದ್ರೆ, ಮೊದಲಿಗೆ ಏನು ಮಾಡ್ಬೇಕಂತಂದ್ರೆ ನೀವು ಒಂದು ಕೈಯನ್ನು ಚೆನ್ನಾಗಿ ಒಂದು ವಾಶ್ ಮಾಡ್ಕೋಬೇಕು, ಡ್ರೈ ಮಾಡ್ಕೋಬೇಕಾಗತ್ತೆ. ಯಾವ ಒಂದು ಏರಿಯಾ ಅಪ್ಲೈ ಮಾಡ್ಕೊತಿರಲ್ಲ ಆ ಒಂದು ಏರಿಯಾವನ್ನು ನೀವು ಏನು ಮಾಡ್ಬೇಕಂದ್ರೆ ಚೆನ್ನಾಗಿ ವಾಶ್ ಮಾಡಿಕೊಂಡು ಡ್ರೈ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಈ ಒಂದು ಆಯಿಂಟ್ಮೆಂಟನ್ನು ಈ ಒಂದು ಕ್ರೀಮ್ ತೆಗೆದುಕೊಂಡು ತಿನ್ನ ಲೇಯರಾಗಿ ನೀವು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಅಪ್ಲೈ ಮಾಡ್ಕೊಂಡಾದ್ಮೇಲೆ ಇದನ್ನು ದಿನಕ್ಕೆ ಎಷ್ಟು ಸಲ ಮಾಡ್ಬೇಕಂದ್ರೆ ಒಂದು 2 ಸಲ ಮಾಡ್ಬೇಕು. ಈ ರೀತಿ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಎಲ್ಲಿ ಮಟ್ಟ ಅಂತಂದರೆ 2ರಿಂದ ಒಂದು 6 ವೀಕ್ ಮಟ್ಟ, ಅಂದರೆ 1.5 ತಿಂಗಳ ಮಟ್ಟ ಈ ಒಂದು ಕ್ರೀಮನ್ನು ಯೂಸ್ ಮಾಡಿ, 1 ತಿಂಗಳ ಮಿನಿಮಮ್ ಯೂಸ್ ಮಾಡಿ, ಅಲ್ಲಿ ಮಟ್ಟ ಈ ಒಂದು ಕ್ರೀಮನ್ನು ಯೂಸ್ ಮಾಡಿದ್ರೆ ನಿಮ್ಮ ಒಂದು ಮಟ್ಟ ಈ ಒಂದು ಕ್ರೀಮನ್ನು ಯೂಸ್ ಮಾಡಿರಿ ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ಇದರ ಒಂದು ಪ್ರಿಕಾಷನ್ಸ್, ವಾರ್ನಿಂಗ್ಸ್, ಏನಾದ್ರು ಟಿಪ್ಸ್ ನೋಡಿದ್ರೆ, ಈ ಒಂದು ಕ್ರೀಮನ್ನು ನೀವು 2 ವರ್ಷ ಇರುವಂಥ ಮಕ್ಕಳಿಗೆ ಯೂಸ್ ಯೂಸ್ ಮಾಡಬಾರ್ದು. 2 ವರ್ಷ ಮೇಲ್ಪಟ್ಟು ಮಾತ್ರ ಈ ಒಂದು ಕ್ರೀಮನ್ನು ಯೂಸ್ ಮಾಡಬೇಕು. ಅದರ ಒಳಗಿರುವಂಥ ಮಕ್ಕಳನ್ನ ಈ ಕ್ರೀಮನ್ನು ಯೂಸ್ ಮಾಡಲಿಕ್ಕೆ ಹೋಗಬಾರ್ದು. ನೆಕ್ಸ್ಟ್ ಬಂದುಬಿಟ್ಟು ಒಂದು ಅಲರ್ಜಿ ಏನಾದರೂ ಇತ್ತಂದ್ರೆ, ಈ ಇಮಿಡಾಜೋಲ್ ಅನ್ನುವಂಥ ಒಂದು ಕಂಟೆಂಟ್ ಇರುತ್ತೆ, ಮಾಲಿಕ್ಯೂಲ್ ನೇಮ್ ಇರುತ್ತೆ ಸ್ನೇಹಿತರೆ. ಆ ಒಂದು ಮಾಲಿಕ್ಯೂಲ್ ನೇಮ್ ಅಂದಿನ ನಿಮಗೆ ಏನಾದರೂ ಅಲರ್ಜಿಗಳು ಇತ್ತಂತಂದ್ರೆ ಅದನ್ನ ಏನು ಮಾಡ್ಬೇಕಂದ್ರೆ ನೀವು ಈ ಕ್ರೀಮನ್ನು ಯೂಸ್ ಮಾಡಬಾರ್ದು. ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ಕ್ರೀಮನ್ನು ಇದಕ್ಕೆ ಯೂಸ್ ಮಾಡಬಾರ್ದು. ಕಾಂಟ್ರಾ ಇಂಡಿಕೇಶನ್ ಬಂದುಬಿಟ್ಟು ಇದು ಬ್ರೋಕನ್ ಸ್ಕಿನ್ಗೆ, ಅಂತಂದರೆ ಬಿದ್ದಾಗ ಕೈ ಕಾಲೆಲ್ಲ ಹೊಡೆದಿರ್ತಾವಲ್ಲ ಆವಾಗ ಈ ಒಂದು ಕ್ರೀಮನ್ನು ಏನು ಮಾಡಬಾರ್ದು, ಯೂಸ್ ಮಾಡಬಾರ್ದು. ಮತ್ತು ಇನ್ಫ್ಲೇಮ್ಡ್ ಸ್ಕಿನ್ ಅಂತಂದ್ರೆ ಅಂದರೆ ಉರಿತಿರ್ತಲ್ಲ, ರೆಡ್ನೆಸ್ ಆಗಿರ್ತಲ್ಲ, ಅವಾಗ ಸಹ ಈ ಒಂದು ಕ್ರೀಮನ್ನು ಗಾರ್ಡ್ ಅನ್ನುವಂಥ ಒಂದು ಕ್ರೀಮನ್ನು
ಯೂಸ್ ಮಾಡಬಾರ್ದು. ಒಟ್ಟಾರೆ ಹೇಳೋದಾದರೆ ಈ ಒಂದು ಕ್ರೀಮ್ ಬಗ್ಗೆ ಸ್ನೇಹಿತರೆ, ಈ ಒಂದು ಹೆಚ್ಚಾಗಿ ಇದನ್ನು ಯೂಸ್ ಮಾಡೋದು ರಿಂಗ್ ವರ್ಮ್ ಬಗ್ಗೆ ಹೆಚ್ಚಾಗಿ ಇದನ್ನು ಬೆನಿಫಿಟ್ಸನ್ನು ಯೂಸ್ ಆಗ್ತದೆ. ಒಂದು ಒಳ್ಳೆಯ ಕ್ರೀಮ್ ಸ್ನೇಹಿತರೆ. ಈ ಒಂದು ಕ್ರೀಮನ್ನ ಅಪ್ಲೈ ಮಾಡ್ಕೊಂಡು ಏನಾದರೂ ಫಂಗಲ್ ಇನ್ಫೆಕ್ಷನ್ ಇತ್ತಂದ್ರೆ ಬೇಗ ಕಡಿಮೆ ಆಗ್ತದೆ ಅಂತ ಹೇಳ್ತೇನೆ ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿದೆ. ಮತ್ತು ಏನಾದರೂ ಡೌಟ್ಗಳಿತ್ತಂತಂದ್ರೆ, ಏನಾದರೂ ಮಾಹಿತಿ ಬೇಕಂತಂದ್ರೆ ಇದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡೋಕೆ ಕುಂತೀರಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ವಿಡಿಯೋ ಇಷ್ಟ ಆತಂತಂದ್ರೆ ಒಂದು ಲೈಕ್ ಮಾಡಿರಿ. ಆದಷ್ಟು ನಿಮ್ಮ ಒಂದು ಸ್ನೇಹಿತರೆ, ನಿಮ್ಮ ಒಂದು ಫ್ರೆಂಡ್ಸ್ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರು ಸಹ ಈ ಒಂದು ಮಾಹಿತಿ ತಿಳಿಯಲಿ ಅಂತ ಹೇಳ್ತಾ ಮತ್ತೊಂದು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.